ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಆಲದಹಳ್ಳಿ ಗ್ರಾಮದಲ್ಲಿ ಬೆಂಗಳೂರಿನ ಎಪಿಎಸ್ ಕಲೆ ಮತ್ತು ವಿಜ್ಞಾನ ಕಾಲೇಜಿನ ಎನ್ಎಸ್ಎಸ್ ಘಟಕವು ಗ್ರಾಮೀಣ ಅಭಿವೃದ್ಧಿಗಾಗಿ ಯುವ ಸಬಲೀಕರಣ ಶೀರ್ಷಿಕೆಯಡಿ ವಿಶೇಷ ಶಿಬಿರ ಆಯೋಜಿಸಿತ್ತು. ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ನೋಡಲ್ ಅಧಿಕಾರಿ ಡಾ ಜಿ ಕೃಷ್ಣಮೂರ್ತಿ, ರಾಜ್ಯಶಾಸ್ತ್ರ ಉಪನ್ಯಾಸಕ ಡಾ ಎಸ್ ನಾಗರಾಜು, ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ಸುರೇಶ್, ಶಿಬಿರಾಧಿಕಾರಿ ಹರೀಶ್ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ಶಿಬಿರದ ಅನುಭವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದರು. ದೂರದರ್ಶನದೊಂದಿಗೆ ಶಿಬಿರಾರ್ಥಿ ಕಾವೇರಿ, ಶಿಬಿರದಲ್ಲಿ ಕಲೆ ಸಂಸ್ಕೃತಿಗೆ ಆದ್ಯತೆ ನೀಡಿದ್ದು, ಉತ್ತಮ ಪರಿಸರ ನಿರ್ಮಾಣದೊಂದಿಗೆ ಪ್ಲಾಸ್ಟಿಕ್ ನಿಷೇಧದ ಕುರಿತು ಜಾಗೃತಿ ಮೂಡಿಸಲಾಗಿದೆ ಎಂದರು. ನಾವು ಗ್ರಾಮಗಳನ್ನ ಅಭಿವೃದ್ಧಿ ಮಾಡಬಾರ್ದು ಅಂದ್ರೆ ಗಿಡ ಮರಗಳನ್ನ ಕಡಿಯೋದಾಗಿರ್ಲಿ ಅಥವಾ ಅದಕ್ಕೆ ಹಾನಿ ಮಾಡೋದಾಗ್ಲಿ ಅದು ನಮ್ಮ ಉದ್ದೇಶ ಅಲ್ಲ. ಇಲ್ಲಿ ಪ್ಲಾಸ್ಟಿಕ್ಗಳನ್ನ ಹೇಗೆ ತೀರಿಸಬೇಕು, ಹಾಗೆ ಇಲ್ಲಿಯ ಎಜುಕೇಶನ್ಗಳ ಕಡೆ ಹೇಗೆ ತಮ್ಮ ಗಮನ ಸೆಳೆಯಬೇಕು ಅದು ನಮ್ಮ ಉದ್ದೇಶ. ಆದ್ರೆ ಇಲ್ಲಿಯ ಪರಿಸರನ ಹಾಳು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ, ಆದ್ರೆ ಅಭಿವೃದ್ಧಿ ಮಾಡಬೇಕು ಸರ್. ಮತ್ತೋರ್ವ ಶಿಬಿರಾರ್ಥಿ ಬಸವರಾಜು, ಸಮಾಜಮುಖಿ ಕೆಲಸಗಳನ್ನು ನಿರ್ವಹಿಸಲು ಎನ್ಎಸ್ಎಸ್ ಶಿಬಿರ ಸಹಕಾರಿಯಾಗಿದೆ ಎಂದರು. ಯಾಕೆಂತಂದ್ರೆ ಸರ್, ನಮ್ಮ ಜೀವನಕ್ಕೆ ಏನೇನು ಒಳ್ಳೇದು ಅಳವಡಿಸ್ಕೋಬಹುದು ಅಂಡ್ ನಾವು ಎಲ್ಲರ ಜೊತೆ ಹೇಗೆ ಒಗ್ಗೂಡ್ತೀವಿ, ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ಸರ್ ಸಹಾಯ ಆಗ್ತಿದೆ ಎನ್ಎಸ್ಎಸ್ ಕ್ಯಾಂಪ್. ಶಿಬಿರಾಧಿಕಾರಿ ಹರೀಶ್, ಗ್ರಾಮಸ್ಥರ ಸಹಕಾರದಿಂದ ಆಲದಹಳ್ಳಿ ಗ್ರಾಮದಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ಸೇತುವೆ ನವೀಕರಣ, ಉದ್ಯಾನವನ ಸ್ವಚ್ಛತೆ ಹಾಗೂ ಮಾದಕ ವಸ್ತು ದುಷ್ಪರಿಣಾಮಗಳ ಜಾಗೃತಿ ಕಾರ್ಯ ಯಶಸ್ವಿಯಾಗಿದೆ ಎಂದು ಹೇಳಿದರು. ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದ್ದೇವೆ. ಜೊತೆಗೆ ಆಲದಹಳ್ಳಿ ಪಕ್ಕದಲ್ಲಿರುವಂಥ ಕೆರೆಕತ್ತನೂರಿಗೆ ಹೋಗಿ ಮಾದಕ ವಸ್ತುಗಳಿಗೆ ಒಳಗಾಗ್ತಿರುವಂಥ ಅನೇಕ ಸಾರ್ವಜನಿಕರಿಗೆ ಒಂದು ಕಾಲ್ನಡಿಗೆ ಜಾಥಾದ ಮೂಲಕ ಟಮಟೆ ವಾದ್ಯಗಳ ಮೂಲಕ ಜಾಗೃತಿಯನ್ನು ಮೂಡಿಸಿದ್ದೇವೆ. ಡಾ ಜಿ ಕೃಷ್ಣಮೂರ್ತಿ, ಪ್ರಕೃತಿಯ ಮಡಿಲಿನಲ್ಲಿ ಶಿಬಿರ ಆಯೋಜಿಸುವ ಮೂಲಕ ಯುವ ಸಬಲೀಕರಣಕ್ಕೆ ಒತ್ತು ನೀಡಲಾಗಿದೆ. ಗ್ರಾಮೀಣಾಭಿವೃದ್ಧಿ, ಮಾದಕ ವ್ಯಸನ ತಡೆ, ಸಾಮಾಜಿಕ ಜಾಲತಾಣದ ಪ್ರಭಾವ, ತಂಬಾಕು ಸೇವನೆ ದುಷ್ಪರಿಣಾಮ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿರುವುದು ಶ್ಲಾಘನೀಯ ಎಂದರು. ಇಂಥ ಮಕ್ಕಳ ಜೊತೆಯಲ್ಲಿ ಸ್ವಲ್ಪ ಒತ್ತು ಕೊಟ್ಟರೆ ಈ ಏನು ನಾವು ಅನ್ಕೊಂಡಿದ್ದೀವೋ ಗ್ರಾಮೀಣಾಭಿವೃದ್ಧಿ ಮತ್ತು ಯುವ ಸಬಲೀಕರಣ ಮತ್ತು ಡ್ರಗ್ಸನ್ನು ತಡೆಯುವಂಥದ್ದು ಮತ್ತು ಜಾಗೃತಿಯನ್ನು ಮೂಡಿಸೋದಕ್ಕೆ ನಮ್ಮ ಮಕ್ಕಳಿಗೆ ಸಹಾಯ ಆಗುತ್ತೆ.